Hey, what's up guys? Hey, hope you guys doing great. So guys, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ದ್ವಿಭಾಷೆಯ ಪದ್ಧತಿಯ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಲಾಗಿದೆ. ಐ ಥಿಂಕ್ ನಿಮಗೆಲ್ಲರೂ ಗೊತ್ತೇ ಇರುತ್ತೆ. ಬಟ್ ಆದರೆ ಈ ಒಂದು ದ್ವಿಭಾಷೆಯ ಪದ್ಧತಿ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವೆಲ್ಲ ಸ್ಕೂಲ್ಗಳು ಇದು ಅಪ್ಲೈ ಆಗುತ್ತೆ, ಯಾವೆಲ್ಲ ಸ್ಕೂಲ್ಗಳಿಗೆ ಇದು ಅಪ್ಲೈ ಆಗಲ್ಲ, ಸೊ ಇದರ ಎಂಡ್ ರಿಸಲ್ಟ್ ಏನು, ಸೊ ಇದು ಓವರ್ ಆಲ್ ಏನು ಗುಡ್ ಡಿಸಿಷನಾ ಬ್ಯಾಡ್ ಡಿಸಿಷನ್ ಅನ್ನೋದು ನನ್ನ ಒಪಿನಿಯನ್ ಕೂಡ ಲಾಸ್ಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ದ್ವಿಭಾಷೆಯ ಪದ್ಧತಿ ಅಂದರೆ ಏನು, ವೆರಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಿಮಗೆ. ಮೊದಲು ಇದು ಆ್ಯಕ್ಚುಲಿ ಸ್ಪೆಷಲಿ ಏನಂತಂದರೆ ನಮಗೆ ಒಂದು SSLC ಎಕ್ಸಾಮ್ಸ್ ಏನಿರುತ್ತೆ, ಮೇನ್ ಬೋರ್ಡ್ ಎಕ್ಸಾಮ್, ಸ್ಟೇಟ್ ಬೋರ್ಡ್ ಎಕ್ಸಾಮು, ಅದಕ್ಕಿದು ಅಪ್ಲೈ ಆಗುತ್ತೆ, ರೈಟ್, ಮೇನ್ಲಿ ಅಂದರೆ. ಸೊ ಇದರ ದ್ವಿಭಾಷೆಯ ಪದ್ಧತಿ ಅಂದರೆ ವೆರಿ ಸಿಂಪಲ್. ಏನಂದರೆ ನಾವು ಮುಂಚೆ ಬರೀಬೇಕಾದ್ರೆ ಎಕ್ಸಾಮನ್ನು, ಈ ಮುಂಚೆ ಎಕ್ಸಾಮ್ ಬರೀಬೇಕಾದ್ರೆ ಮೂರನೇ ಭಾಷೆಯಲ್ಲಿ ಬರಿತಾ ಇದ್ವಿ. ಒಂದು ಕನ್ನಡದಲ್ಲಿ, ಆಮೇಲೆ ಇನ್ನೊಂದು ಇಂಗ್ಲೀಷ್ನಲ್ಲಿ, ಇನ್ನೊಂದು ಏನಿತ್ತು ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಹಿಂದಿಯಲ್ಲಿ. ಇದರಲ್ಲಿ ಮೂರರಲ್ಲಿ ನಾವು ಪಾಸ್ ಆಗಬೇಕಾಗಿತ್ತು, ರೈಟ್. ಸೊ ಒಂದರಲ್ಲಿ ಫೇಲ್ ಆದರೂ ಆ ವಿಷಯನ ಮತ್ತೆ ತಿರುಗಿ ನಾವು ಕಟ್ಬಿಟ್ಟು ತಿರ್ಗಿ ಬರೀಬೇಕಾಗಿತ್ತು, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮೂರನೇ ಲ್ಯಾಂಗ್ವೇಜ್ ತೊಗೊಳ್ಳಿ, ಹಿಂದಿ ತೊಗೊಂಡ್ರೆ ಹಿಂದಿಯಲ್ಲಿ ಫೇಲ್ ಆದರೆ ನೀವು ಸೊ ಹಿಂದಿನ ತಿರ್ಗಿ ಮತ್ತೆ ಕಟ್ಟಿ ಮತ್ತೆ ಪಾಸ್ ಆಗಬೇಕಾಗಿತ್ತು, ರೈಟ್. ಸೊ ಈಗ ಏನಾಗಿದೆ ಅಂದರೆ ದ್ವಿಭಾಷಾ ಪದ್ಧತಿ ಜಾರಿಗೆ ಆಗಿರೋದ್ರಿಂದ ಅದರಲ್ಲಿ ನೀವು ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕನ್ನಡ ಇರುತ್ತೆ, ಆಮೇಲೆ ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ, ರೈಟ್. ಮೊದಲು ಈಗ ಕನ್ನಡ, ಹಿಂದಿ, ಇಂಗ್ಲೀಷ್ ಇರುತ್ತೆ. ಬಟ್ ಆದರೆ ಥರ್ಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಏನು ಹಿಂದಿ ಏನಿರುತ್ತೆ ಅದಕ್ಕೆ ಗ್ರೇಡ್ ಲೆವೆಲ್ ಕೊಟ್ಟಿದ್ದಾರೆ. ಅಂದರೆ ABCD ಈ ಥರ ಗ್ರೇಡ್ ಇರುತ್ತೆ, ಅದಕ್ಕೆ ಮಾರ್ಕ್ಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನೀವು ಕನ್ನಡದಲ್ಲಿ, ಗಣಿತದಲ್ಲಿ, ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಎಲ್ಲ ಪಾಸ್ ಆದ್ರಿ, ಹಿಂದಿಯಲ್ಲಿ ಫೇಲ್ ಆದ್ರಿ ಅಂತಂದರೆ ನಿಮ್ಮ ಎಂಡ್ ರಿಸಲ್ಟ್ ಏನಿರುತ್ತೆ, ರಿಸಲ್ಟ್ಗೆ ಅದು ಎಫೆಕ್ಟ್ ಆಗೋದಿಲ್ಲ, ರೈಟ್ ಗೈಸ್. ಅಂದರೆ ಎಂಡ್ ರಿಸಲ್ಟ್ ಏನಿರುತ್ತೆ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ, ಬಟ್ ಅದಕ್ಕೆ ಗ್ರೇಡ್ ಸಿಗುತ್ತೆ. ಹಾಗಂತ ನಾವು ಅದನ್ನು ಕಂಪ್ಲೀಟಾಗಿ ತೆಗೆದು ಹಾಕಿದ್ದೀವಿ ಆ ಸಬ್ಜೆಕ್ಟು ಅಂದರೆ ಇಲ್ಲ, ಇನ್ನೂ ಕೂಡ ಇದೆ. ಅದಕ್ಕೆ ನೀವು ಎಕ್ಸಾಮನ್ನು ಕುಂದಿರಬೇಕು, ಎಕ್ಸಾಮನ್ನು ಬರೀಬೇಕು, ಕಲಿಬಹುದು. ಬಟ್ ಆದರೆ ನೀವು ಅದನ್ನು ಎಂಡ್ ರಿಸಲ್ಟ್ ಏನಿದೆ, ನಿಮ್ಮ ಒಂದು ಓವರಾಲ್ ಪರೀಕ್ಷೆಯ ಒಂದು ರಿಸಲ್ಟ್ ಏನು ಬರುತ್ತೆ, ಆ ರಿಸಲ್ಟ್ನಲ್ಲಿ ಅದು ಎಫೆಕ್ಟ್ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನಗೆ ನೀವು ಗಣಿತದಲ್ಲಿ ಪಾಸ್ ಆದ್ರಿ, ಸೋಷಿಯಲ್ ಸೈನ್ಸಲ್ಲಿ ಸಮಾಜ ವಿಜ್ಞಾನದಲ್ಲಿ ಪಾಸ್ ಆದ್ರಿ, ಕನ್ನಡದಲ್ಲಿ ಪಾಸ್ ಆದ್ರಿ, ಇಂಗ್ಲೀಷ್ನಲ್ಲಿ ಪಾಸ್ ಆದ್ರಿ, ಆಮೇಲೆ ಹಿಂದಿಯಲ್ಲಿ ನೀವು ಬರೆದ್ರಿ, ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ, ಆಮೇಲೆ ನೀವು ಅದರಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಮಾರ್ಕ್ಸೇ ಇರೋದಿಲ್ಲ. ಇವಾಗ ಅದನ್ನು ಮಾರ್ಕ್ಸ್ ತೆಗೆದುಬಿಟ್ಟು ಗ್ರೇಡ್ ಹಾಕಿದ್ದಾರೆ, A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಥರ, ರೈಟ್. ಸೊ ಗ್ರೇಡ್ ಬರುತ್ತೆ. ಆದರೆ ಎಲ್ಲದರಲ್ಲೂ ಪಾಸಾಗಿ ಅದರಲ್ಲಿ ಫೇಲ್ ಆದರೂ ಕೂಡ ನಿಮ್ಮದು ಎಂಡ್ ರಿಸಲ್ಟ್ ಏನಿರುತ್ತೆ ಅದರಲ್ಲಿ ಯಾವುದೇ ಎಫೆಕ್ಟ್ ಆಗೋದಿಲ್ಲ, ನೀವು ಪಾಸೇ ಆಗ್ತೀರ. ಸೊ ಈ ರೀತಿಯಾಗಿ ಒಂದು ದ್ವಿಭಾಷೆಯ ಪದ್ಧತಿಯ ಪಾಯಿಂಟು ಅಂದರೆ ಎಂಡ್ ರಿಸಲ್ಟಲ್ಲಿ ಅದು ಆಗೋದಿಲ್ಲ. ಇದು ಎಲ್ಲ ಎಲ್ಲಿಗೆ ಯಾವ ಸ್ಕೂಲ್ಗಳಿಗೆ ಅಪ್ಲೈ ಆಗುತ್ತೆ ಅಂದರೆ ಏನು ಒಂದು ಸ್ಟೇಟ್ ಬೋರ್ಡ್ ಸ್ಕೂಲ್ಗಳಿರುತ್ತೆ, ಗೌರ್ಮೆಂಟ್ ಸ್ಕೂಲ್ಸ್ಗಳು, ಅವಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ. CBSE ಏನಿರುತ್ತೆ, CBSEಗೆ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಯಾಕಂದರೆ CBSE ಡೈರೆಕ್ಟ್ಲಿ ಇದೊಂದು ಸೆಂಟ್ರಲ್ ಬೋರ್ಡ್ ಇದರಿರುತ್ತೆ. ಸೊ ಹಾಗಾಗಿ ಸೆಂಟ್ರಲ್ ಬೋರ್ಡ್ ಇರೋದ್ರಿಂದ ಇದಕ್ಕೆ CBSEಗೆ ಅಪ್ಲೈ ಆಗೋದಿಲ್ಲ. ಬಟ್ ಸ್ಟೇಟ್ ಗೌರ್ಮೆಂಟ್ ಬೋರ್ಡ್ ಏನಿರುತ್ತೆ ಇದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಬಟ್ 1 to 9 ಇದು ಅಪ್ಲೈ ಆಗುತ್ತಾ ಅಂದರೆ 1 to 9 ಇದು ಡಿಪೆಂಡ್ಸ್ ಆನ್ ಸ್ಕೂಲ್ ಇರುತ್ತೆ. ಯಾಕಂದರೆ 1 to 9 ನಮಗೆ ಏನಾಗ್ತಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ಸ್ಗಳು ನಡೆಯುತ್ತೆ, ರೈಟ್. ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಸ್ಗಳ ಎಕ್ಸಾಮ್ ಏನಿರುತ್ತೆ ಅವುಗಳಲ್ಲೇ ಪ್ರಶ್ನೆ ಪತ್ರಿಕೆ ಸ್ಕೂಲ್ಗಳೇ ತೊಗೊಳುತ್ತೆ. ಸ್ಕೂಲು ಹೈಸ್ಕೂಲ್ ಏನಿರುತ್ತೆ ಅದೇ ಸ್ಕೂಲ್ಗಳೇ ಎಕ್ಸಾಮನ್ನು ತೊಗೊಳುತ್ತೆ, ಅದೇ ಪಾಸ್ ಫೇಲ್ ಅವರೇ ಮಾಡ್ತಾರೆ, ರೈಟ್. ಸೊ ಅಂದರೆ ಇದು ಅಷ್ಟರಲ್ಲಿ ಅದರಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ಮೇನ್ ಪಾಯಿಂಟ್ ಬಂದು ಎಲ್ಲಿ ಅಪ್ಲೈ ಆಗುತ್ತೆ ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಮಾತ್ರ, ರೈಟ್. ಬೋರ್ಡ್ ಎಕ್ಸಾಮಲ್ಲಿ ಇದು ಎಫೆಕ್ಟ್ ಆಗೋದಿಲ್ಲ. ಸಿಂಪಲಾಗಿ ತಿಳ್ಕೊಳ್ಳಿ. ಓವರಾಲ್ ಏನು ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಏನಿದೆ, ಮಾರ್ಕ್ಸ್ ರಿಸಲ್ಟು ಮೊದಲು 625 ಇತ್ತು ಅಂತ ಅಂದ್ಕೊಳ್ಳಿ. ಇವಾಗ ಅದರಲ್ಲಿ 100 ಮಾರ್ಕ್ಸ್ನ ಕಟ್ ಮಾಡಿಬಿಟ್ಟು 525ಗೆ ಇರುತ್ತೆ. ಹಿಂದಿ ಸಬ್ಜೆಕ್ಟ್ಗೆ ಏನಿರುತ್ತೆ ಅದಕ್ಕೆ ಗ್ರೇಡ್ ಇರುತ್ತೆ, ABCD ಗ್ರೇಡ್ ಮಾತ್ರ ಸಿಗುತ್ತೆ, ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಅದರಲ್ಲಿ ನೀವು ಫೇಲ್ ಆದರೂ ಕೂಡ ಪಾಸೇ ಅಂತ ಅಂದ್ಕೊಳ್ಳಿ, ಸಿಂಪಲಾಗಿ ಹೇಳಬೇಕು ಅಂದರೆ, ರೈಟ್. ಇದೇ ಒಂದು ದ್ವಿಭಾಷಾ ಪದ್ಧತಿಯ ಒಂದು ಹೊಸ ರೂಲ್ಸು ಗೌರ್ಮೆಂಟ್ ಕಡೆಯಿಂದ. ಸೊ ಇದು ಆಲ್ರೆಡಿ ಜಾರಿಗೆ ಮಾಡಲಾಗಿದೆ. ಸೊ ಅದರಲ್ಲಿ ಪಾಸಿಟಿವ್, ನೆಗೆಟಿವ್ ಕಮೆಂಟ್ಸ್ಗಳು, ಸ್ವಲ್ಪ ವಿರೋಧ ಮಾಡೋರು ಇರ್ತಾರೆ, ಒಪ್ಕೊಳ್ಳೋರು ಇರ್ತಾರೆ. ಬಟ್ ನನ್ನ ಪ್ರಕಾರ, ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಬೇಕು ಅಂತಂದರೆ ಇದೊಂದು ಫ್ಯಾಂಟಾಸ್ಟಿಕ್ ಡಿಸಿಷನ್ನು. ಯಾಕಂತಂದರೆ ಥರ್ಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ನಾವು ಅನ್ನೆಸೆಸರಿ, ನನಗೆ ಅನ್ನಿಸ್ತು, ನಂದು ಕಂಪ್ಲೀಟ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ನು. ನೀವು ಬೇಕಂದರೆ ಕಲಿಬೋದು, ಇನ್ನೂ ಕೂಡ ಆಪ್ಷನಲ್ ಇದೆ, ಬೇಕಂದರೆ ಕಲಿಬೋದು. ಬಟ್ ಆದರೆ ನಾನು ಕಲ್ತಿದ್ದೀನಿ, ನಾನು ಬರೆದಿದ್ದೂ ಕೂಡ ಎಕ್ಸಾಮು, ಅದರಲ್ಲಿ ಪಾಸೂ ಆಗಿದ್ದೀನಿ, ರೈಟ್, ಅದ್ರಲ್ಲಿ ಬರೆದ್ಬಿಟ್ಟು. ಬಟ್ ಆದರೆ ಅದು ನನಗೆ ಇವತ್ತಿಗೂ ನನಗೆ ಅದು ಯೂಸ್ ಆಗೇ ಇಲ್ಲ ಆ ಲ್ಯಾಂಗ್ವೇಜ್ ಎಲ್ಲಿ ನನಗೆ,
ನನ್ನ ಜಾಬಲ್ಲಿ ಆಗಿರ್ಬೋದು, ನನಗೆ ಇನ್ನಿತರ ಯಾವುದೇ ಇಲ್ಲ ಆದರೂ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಯೂಸ್ ಆಗಿದೆ. ಬಟ್ ಅದು ಬಿಟ್ಟರೆ ನನಗೆ ಪರ್ಸ್ನಲಿ ಆ ರೀತಿ ಏನೋ ಒಂದು ಎಲ್ಲೋ ಕೆಲಸದಲ್ಲಾಗಲಿ ಇದರಲ್ಲಾಗಲಿ ಅಷ್ಟು ಯೂಸ್ ಆಗಿಲ್ಲ. ಇಂಗ್ಲೀಷು ಕನ್ನಡ ಯಾವ ರೀತಿ ಯೂಸ್ ಆಗುತ್ತೆ, ಅದು ಬಿಟ್ಟರೆ ನಮಗೆ ಯೂಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಆ ಪಾಯಿಂಟಿಂದ ನೋಡಿದ್ರೂ ಕೂಡ ಇದೊಂದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಆಪ್ಷನಲ್ ಇದೆ, ನೀವು ಬೇಕಾದರೆ ಕಲಿಬೋದು, ಇಲ್ಲಾದರೆ ಬಿಡ್ಬೋದು. ಬಟ್ ಆದರೆ ಕಂಪ್ಲೀಟಾಗಿ ತೆಗೆದು ಹಾಕಿದಾಗಿದೆ ಅಂತಂದರೆ ಇಲ್ಲ, ತೆಗೆದು ಹಾಕಿಲ್ಲ. ಸಬ್ಜೆಕ್ಟು ಇರುತ್ತೆ, ನೀವು ಅಟೆಂಡು ಮಾಡಬೇಕು, ಬರೀಬೇಕು ಕೂಡ, ಅದನ್ನು ಎಕ್ಸಾಮನ್ನು ಕೂಡ ಬರೀಬೇಕು. ಬಟ್ ಆದರೆ ನಿಮ್ಮ ಒಂದು ರಿಸಲ್ಟ್ ಏನಿರುತ್ತೆ ಅದರ ಮೇಲೆ ಎಫೆಕ್ಟು ಆಗೋದಿಲ್ಲ ಗೈಸ್. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹೆಡ್ ಲೈಕ್ ಬಟನ್, ಶೇರ್ ವಿಡಿಯೋ, ಸಬ್ಸ್ಕ್ರೈಬ್ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಇರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.